ಮೇಷರಾಶಿಯವರು ನಿಮ್ಮ ಯಾವುದೇ ಕೆಲಸಗಳಿರಲಿ ಅಥವಾ ಯಾವುದೇ ವಿಚಾರಗಳಿರಲಿ ಬೇರೆಯವರನ್ನ ಪೂರ್ಣವಾಗಿ ಅವಲಂಬಿಸೋಕೆ ಹೋಗೋದು ಬೇಡ. ಯಾಕೆ ಅಂತಂದರೆ ನಿಮ್ಮ ಸಮಯಕ್ಕೆ ಯಾರೋ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತಾದಾಗ ನಿಮಗೆ ಅವರ ಬಗ್ಗೆ ಇಲ್ಲಸಲ್ಲದ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬರುತ್ತೆ, ಅವರ ಬಗ್ಗೆ ಸಿಟ್ಟು ಬರುತ್ತೆ. ಇದು ಯಾವುದಕ್ಕೂ ಅವಕಾಶಗಳು ಬೇಡ ಅಂತ ಅರ್ಥ. ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡಿಕೊಳ್ಬೇಡಿ. ಸಿಟ್ಟಿನಿಂದ ಏನೇನೋ ಅನರ್ಥಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ ಅನ್ನುವಂಥದ್ದು. ಉದ್ಯೋಗದ ಸ್ಥಳದಲ್ಲಿ ವೈಮನಸ್ಯ ಉಂಟಾಗುತ್ತೆ. ಪರಸ್ಪರವಾಗಿ ಮಾತನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಜಗಳವನ್ನು ಮಾಡ್ಕೊಳ್ತೀರಿ. ನಾನು ಹೇಳಿದ್ದೇ ನಡೀಬೇಕು ಅನ್ನುವಂತಹ ಹಠಕ್ಕೆ ಬೀಳ್ತೀರಿ ಅನ್ನುವಂಥದ್ದು ಗಮನಿಸಬೇಕಾಗತ್ತೆ. ಪ್ಲಾನ್ ಮಾಡಿಕೊಂಡು ನಿಮ್ಮೆಲ್ಲ ಕೆಲಸಕ್ಕೆ ಮುಂದಾಗಿ, ಇಲ್ಲದೇ ಇದ್ದರೆ ಯಾವ ಕೆಲಸವೂ ಕೂಡ ಸರಿಯಾಗಿ ಆಗದೇ ಇರುವಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಋಣಾತ್ಮಕವಾದಂತಹ ಯೋಚನೆಗಳ ಬೇಡ. ಬೇರೆಯವರಿಗೆ ತೊಂದರೆ ಮಾಡಬೇಕು ಅಥವಾ ನಾನು ಯಾವುದೋ ಕೆಲಸ ಮಾಡೋದ್ರಿಂದ ನನಗೆ ತೊಂದರೆ ಆಗುತ್ತೆ, ಇನ್ಯಾರೋ ಅಡ್ಡಿಪಡಿಸ್ತಾರೆ, ಈ ರೀತಿ ಆಲೋಚನೆಗಳು ಮನಸ್ಸಿನಲ್ಲಿ ಬರಬಾರ್ದು. ಧನಾತ್ಮಕವಾಗಿಯೇ ಚಿಂತನೆಗಳು ಮನಸ್ಸಿನಲ್ಲಿ ಇರಲಿ ಅಂತ ಅರ್ಥ. ಸರ್ಕಾರಿ ಕೆಲಸಗಳಲ್ಲಿ ತುಂಬ ನಿಧಾನಗತಿ, ಬೇಸರ ಆಗ್ತಕ್ಕಂಥದ್ದು ಇದು ಆಶ್ಚರ್ಯ ಏನಲ್ಲ. ಆದರೂ ಕೂಡ ನಿಮಗೆ ವೈಯಕ್ತಿಕವಾಗಿ ಒಂದಷ್ಟು ಬೇಸರಕ್ಕೆ ಅದು ಕಾರಣವಾಗ್ತಕ್ಕಂಥದ್ದು. ತುಂಬ ಮನಸ್ಸಿಗೆ ಹಿಂಸೆಯನ್ನು ಅನುಭವಿಸಬೇಕಾದಂಥದ್ದಾಗತ್ತೆ. ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಅಂದುಕೊಂಡಂತಹ ಕೆಲವು ಕೆಲಸಗಳು ಪೂರ್ಣ ಆಗುತ್ತೆ. ಆಗ ಸ್ವಾಭಾವಿಕವಾಗಿ ಮನಸ್ಸಿಗೆ ಸಮಾಧಾನ, ಸಂತೋಷಗಳು ಸಿಕ್ಕತ್ತೆ. ಬೇರೆಯವರಿಗೆ ಏನೋ ಒಂದಷ್ಟನ್ನು ಹೇಳಬೇಕು, ಬೇರೆಯವರ ಜೊತೆಯಲ್ಲಿ ಮಾತಾಡಬೇಕು, ಸಂತೋಷವನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಅನುಭವಕ್ಕೆ ಬರುವಂಥದ್ದಾಗುತ್ತೆ. ಕಾಲ್ನೋವಿನ ಸಮಸ್ಯೆ ಉಂಟಾಗಬಹುದು. ಸ್ವಲ್ಪ ಎಚ್ಚರವನ್ನು ವಹಿಸಿ. ಹಳೆಯ ನೋವೇನಾದರೂ ಇದ್ದರೆ ಅದು ಮತ್ತೆ ಮರುಕಳಿಸ್ತಕ್ಕಂಥದ್ದು, ಮತ್ತೆ ಬರುವಂಥದ್ದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ವಿದೇಶ ಪ್ರಯಾಣಕ್ಕೆ ಅಥವಾ ದೂರಿನ ಪ್ರವಾಸಕ್ಕೆ ಪ್ರಯತ್ನವನ್ನು ಮಾಡಬಹುದು. ಇವತ್ತೇ ಹೋಗಿಬಿಡಬೇಕು ಅಂತಲ್ಲ, ಮುಂದಿನ ದಿನಮಾನದಲ್ಲಿ ಹೋಗ್ತಕ್ಕಂತಹ ಒಂದು ಪ್ರಯಾಣಕ್ಕೆ ಇವತ್ತು ಚರ್ಚೆಯನ್ನು ಮಾಡುವಂಥದ್ದು ಅಥವಾ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ನಡೀಬಹುದು ಅಂತ ಅರ್ಥ. ತಾಯಿಯವರಿಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ತೊಂದರೆಯಾಗುವಂತಹ ಸೂಚನೆಗಳು ಕಾಣ್ತಾ ಇದೆ. ಮೇಲಧಿಕಾರಿಗಳಿಂದ ನಿಮಗೆ ಸಹಾಯ ಸಿಕ್ಕುವಂಥದ್ದು. ನಿಮಗಿಂತ ಹಿರಿಯರು, ನಿಮಗಿಂತ ಮೇಲ್ಪಟ್ಟವರು ನಿಮಗೊಂದಷ್ಟು ಸಹಾಯವನ್ನು, ಸಹಕಾರವನ್ನು ನೀಡ್ತಕ್ಕಂಥದ್ದಾಗುತ್ತೆ. ನಿರೀಕ್ಷಿತವಾದಂತಹ ಕೆಲವು ಕೆಲಸಗಳಾಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಗೆ ಯಾವುದೋ ಒಂದು ಕೆಲಸ ಹೀಗಾಗಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಆ ಕೆಲಸಕ್ಕೆ ಉತ್ತಮವಾದಂತಹ ರೀತಿಯಲ್ಲಿ ಎಲ್ಲ ಅನುಕೂಲಗಳು ಆಗುವಂಥದ್ದಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಯಾರೋ ಅನುಭವಿಗಳು ನಿಮಗೇನಾದರೂ ತಿಳುವಳಿಕೆಯನ್ನು ಹೇಳ್ತಾರೆ ಅಂತ ಆದರೆ ಅದನ್ನು ನೀವು ತಗೊಳ್ಳೋದಕ್ಕೆ, ಅಳವಡಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿರೋದಿಲ್ಲ. ಅನುಭವಿಗಳ ಮಾತು ವ್ಯರ್ಥವಾಗುತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ತಮ್ಮ ಜೀವನಾನುಭವವನ್ನು ನಿಮ್ಮ ಹತ್ರ ಹಂಚಿಕೊಂಡಾಗ ಅದು ನಿಮಗೆ ಅನುಕೂಲವಾಗಲಿ ಅಥವಾ ನಿಮಗೆ ಅದರಿಂದ ಏನಾದರೂ ಸಹಾಯ ಸಹಕಾರಗಳು ಸಿಕ್ಕಲಿ ಅನ್ನುವಂತಹ ಉದ್ದೇಶವಾಗಿರುತ್ತೆ. ಅದನ್ನು ತಾತ್ಸಾರ ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ, ಅದನ್ನು ಹಾಗೆ ಕಾಪಾಡಿಕೊಂಡು ಹೋಗಬೇಕು. ಆ ಖುಷಿಯಲ್ಲಿ ಬೇರೆಯವರನ್ನ ತಿರಸ್ಕಾರ ಮಾಡ್ತಕ್ಕಂತಹ ಮನೋಭಾವ ಬೆಳಿಬಾರದು ಅಂತ ಅರ್ಥ. ವಿದೇಶದಲ್ಲಿರ್ತಕ್ಕಂಥವರಿಗೂ ಕೂಡ ಸಿಹಿ ಸುದ್ದಿ ಸಿಕ್ಕುವಂಥದ್ದಿದೆ. ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ನೀವು ಯಾವುದನ್ನು ಬಹಳ ದಿವಸಗಳಿಂದ ನಿರೀಕ್ಷೆ ಮಾಡ್ತಿರ್ತೀರೋ ಅದರಲ್ಲಿ ಉತ್ತಮವಾದಂತಹ ಫಲ ನಿಮಗೆ ಸಿಕ್ಕುವಂಥದ್ದು ಸಂತೋಷಕ್ಕೆ ಕಾರಣವಾಗುತ್ತೆ. ಹೊಸ ಆಸ್ತಿಯನ್ನು ಖರೀದಿ ಮಾಡುವಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಅವಕಾಶಗಳು, ಸಹಾಯ ಎಲ್ಲವೂ ಕೂಡ ಉತ್ತಮವಾಗಿ ಸಿಕ್ಕುವಂಥದ್ದು. ಬೆಲೆ ಬಾಳತಕ್ಕಂತಹ ವಸ್ತುವಿನ ಖರೀದಿಯಲ್ಲಿ ಮೋಸ ಆಗುವ ಸೂಚನೆ ಇದೆ. ಹಾಗಾಗಿ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿ ಹೆಚ್ಚು ಹಣವನ್ನು ಕೊಟ್ಟು ಕೊಂಡುಕೊಳ್ತಕ್ಕಂತಹ ವಸ್ತುವಿನ ಬಗ್ಗೆ ತುಂಬ ಜಾಗ್ರತೆ ಇರಲಿ. ಸರಿಯಾದಂತಹ ಅನುಭವಿಗಳ ಜೊತೆಯಲ್ಲಿ ಹೋಗಿ ಆ ವಸ್ತುವನ್ನು ಪರೀಕ್ಷೆ ಮಾಡಿ ನಂತರದಲ್ಲಿ ಖರೀದಿಸಬಹುದು ಅನ್ನುವಂಥದ್ದು. ಅನಗತ್ಯವಾದಂತಹ ಖರ್ಚಿನಿಂದ ಕೋಪ ಬರುತ್ತೆ. ಏನೋ ಒಂದು ರೀತಿಯಲ್ಲಿ ಬೇಸರದ ವಾತಾವರಣ ಉಂಟಾಗುತ್ತೆ. ಆ ಕ್ಷಣದಲ್ಲಿ ತುಂಬ ಕೋಪಾವಿಷ್ಟರಾಗ್ತೀರಿ. ಆ ಸಮಯವನ್ನು ಕಳೆಯುವವರೆಗೆ ಬಹಳ ಕಷ್ಟವಾದೀತು. ತಾಪಸಮನ್ಯುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ತಮ್ಮ ಆದಾಯದಲ್ಲಿ ಹೆಚ್ಚಳ ಕಾಣುತ್ತೆ. ಸ್ವಾಭಾವಿಕವಾಗಿ ಇದು
ಸಂತೋಷವನ್ನು ಉಂಟು ಮಾಡುತ್ತೆ. ನಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅನ್ನುವಂತಹ ಒಂದು ಮನಸ್ಸಿಗೆ ಸಮಾಧಾನ ಆಗುವಂತಹ ಒಂದು ನಿಟ್ಟುಸಿರನ್ನು ಬಿಡ್ತೀರಿ ಅಂತ ಹೇಳಿ ಅರ್ಥ. ಮನೆಗೆ ಅತಿಥಿಗಳು ಬರ್ತಾರೆ, ಅದು ಸಂತೋಷವನ್ನು ಕೊಡುವಂಥದ್ದು, ಅವರ ಜೊತೆಯಲ್ಲಿ ಸಮಯವನ್ನು ಕಳೆಯುವಂಥದ್ದಾಗುತ್ತೆ. ಕುಟುಂಬದವರ ಜೊತೆಯಲ್ಲಿ ವಿಹಾರಕ್ಕೋಸ್ಕರವಾಗಿ ಹೊರಗಡೆ ಹೋಗ್ತೀರಿ, ಅದು ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ಉತ್ಸಾಹ ಉಲ್ಲಾಸಗಳನ್ನು ನೀಡ್ತಕ್ಕಂಥದ್ದಾಗುತ್ತೆ. ಮಾರ್ಕೆಟಿಂಗ್ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಲಾಭ ಹೆಚ್ಚಾಗಿ ಸಿಕ್ಕುವಂತಹದ್ದು, ಅಲ್ಲೂ ಕೂಡ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದ ಒಂದು ಭರವಸೆ ಅಥವಾ ನಂಬಿಕೆ ಹೆಚ್ಚಾಗ್ತಾ ಹೋಗುವಂಥದ್ದಾಗುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಎಲ್ಲ ವಿಷಯಗಳಲ್ಲೂ ಕೂಡ ಏನೋ ಒಂದು ಕಾರ್ಯವನ್ನು ಮಾಡಿದರೆ, ಪ್ರಾಮಾಣಿಕವಾಗಿದ್ದರೆ, ಸರಿಯಾದಂತಹ ಪ್ರಯತ್ನಗಳು ನಡೆದರೆ ಅನುಕೂಲ ಆಗೇ ಆಗುತ್ತೆ ಎನ್ನುವಂತಹ ನಂಬಿಕೆಯ ಮಾತುಗಳು ನಿಮ್ಮಿಂದ ಬರುವಂಥದ್ದು, ಅಂತಹ ಅನುಭವ ನಿಮಗೆ ಆಗುವಂಥದ್ದಾಗುತ್ತೆ. ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಮಾಡತಕ್ಕಂತಹ ವ್ಯವಹಾರಗಳು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಕೈ ಹಿಡಿಯುವಂತಹ ಸಂದರ್ಭಗಳಿದೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಸಿಂಹರಾಶಿ, ಪ್ರಯತ್ನಪೂರ್ವಕವಾಗಿ ಒಂದಷ್ಟು ಕೆಲಸಗಳಾಗ್ತಕ್ಕಂತಹ ದಿವಸ. ನೀವು ಸುಮ್ಮನೆ ಇದ್ದುಬಿಟ್ರೆ ಆ ಕೆಲಸಗಳು ಯಾವುದೂ ಕೂಡ ಕೈಗೂಡುವುದಿಲ್ಲ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ ಎಷ್ಟರ ಮಟ್ಟಿಗೆ ಇರುತ್ತೋ ಅಷ್ಟು ಕೆಲಸಗಳು ಆಗುವಂಥದ್ದಾಗತ್ತೆ. ಈ ದಿವಸ ನಿಮ್ಮ ಸಂಬಂಧಿಕರು, ಬಂಧುಗಳು ತುಂಬ ಆತಂಕದಲ್ಲಿರ್ತಾರೆ. ಸ್ನೇಹಿತರೇ ಆಗಿರಬಹುದು, ಅವರು ತುಂಬ ಆತಂಕದಲ್ಲಿರ್ತಾರೆ. ಅಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಜೊತೆಗೆ ಅವರಿಗೆ ಸಮಾಧಾನವನ್ನು ಮಾಡಿ, ನೀವು ಜೊತೆಯಲ್ಲಿರ್ತಕ್ಕಂತಹದ್ದನ್ನು ಖಾತ್ರಿಪಡಿಸಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗಬಹುದು. ವ್ಯಾವಹಾರಿಕವಾಗಿ ಮನೆಯಲ್ಲಿ ಎಲ್ಲಿ ಕೂಡ ಹಣದ ವಿಷಯ ಬಂತು ಅಂತಂದರೆ ಮಾನಸಿಕವಾಗಿ ಅಸಮಾಧಾನ ಅನ್ನುವಂಥದ್ದು. ಪತಿಪತ್ನಿಯರಲ್ಲಿ ಅನ್ಯೋನ್ಯತೆ ಇರುತ್ತೆ. ಗಂಡ ಹೆಂಡತಿಯರು ಸಾಮರಸ್ಯದಿಂದ ಈ ದಿವಸವನ್ನು ಕಳೆಯುವಂಥದ್ದಾಗುತ್ತೆ. ತುಂಬ ತಾಳ್ಮೆ ಇರಬೇಕಾದಂತಹ ದಿವಸ. ಎಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತೀರೋ ಅಲ್ಲಿ ಎಲ್ಲ ಆಗಬಾರ್ದಂಥದ್ದು, ನಡಿಬಾರ್ದಂಥದ್ದು ನಡೆದು ಹೋಗುತ್ತೆ ಅಂತ ಹೇಳಬೇಕು. ನಕಾರಾತ್ಮಕವಾದಂತಹ ಅಶುಭ ಸುದ್ದಿಯಿಂದ ನಿಮಗೆ ತುಂಬ ಬೇಸರವಾಗುತ್ತೆ. ಏನೋ ಮನಸ್ಸಿಗೆ ಅಹಿತವಾಗ್ತಕ್ಕಂತಹ ವಿಚಾರವನ್ನು ಯಾರೋ ಬಂದು ಹೇಳೋದು, ಇಲ್ಲ ಅದನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ಳುವಾಗ ತುಂಬ ನೋವಾಗುವಂಥದ್ದು, ಜೊತೆಗೆ ಕೋಪ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಚೌಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆ ನಿಮಗೆ ಎಲ್ಲ ಕಡೆಯಿಂದಲೂ ಕೂಡ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಕನ್ಯಾ ರಾಶಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಸ್ವಲ್ಪ ಅಸಮಾಧಾನ ಆಗುವಂತಹ ಸಂದರ್ಭಗಳು ಏರ್ಪಾಟಾಗತ್ತೆ. ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಕೆಲಸದಲ್ಲಿ ಮನಸ್ಸಿಗೆ ಸಮಾಧಾನ ಕೊಡುವಷ್ಟು ಅನುಕೂಲಗಳಾಗಲಿ, ಅಂತಹ ಒಳ್ಳೆಯ ವಾತಾವರಣವಾಗಲಿ ಇರೋದಿಲ್ಲ ಅಂತ ಅರ್ಥ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಆಗ ಸಂತೋಷಪಟ್ಟು ಆ ಸಂತೋಷವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ತಕ್ಕಂತಹ ಪ್ರಯತ್ನಗಳು ಕೂಡ ಆಗಲಿ ಅಂತ ಅರ್ಥ. ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ತಪ್ಪು ತಿಳುವಳಿಕೆ ಇರಬಾರದು. ಪರಿಶುದ್ಧವಾದಂತಹ ವಿಷಯಗಳನ್ನು ಮಾತ್ರ ಮಾತಾಡಬೇಕು. ಅಲ್ಲಿ ಅನರ್ಥಕ್ಕೆ ಕಾರಣವಾಗುವಂತಹ ಯಾವುದೇ ಸಂಭಾಷಣೆಗಳಾಗಲಿ ಅಥವಾ ಯಾವುದೇ ವಿಚಾರಗಳಾಗಲಿ ಪ್ರಸ್ತಾಪಕ್ಕೆ ಬರಬಾರದು ಅಂತ ಅರ್ಥವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ತುಂಬ ಕಷ್ಟಪಡ್ತೀರಿ, ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ನೀವು ಪಟ್ಟಂತಹ ಕಷ್ಟ ನಿಮಗೆ ಜ್ಞಾಪಕ ಆಗೋದಿಲ್ಲ ಅಥವಾ ಅದು ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ಆರ್ಥಿಕವಾದಂತಹ ಅಭಿವೃದ್ಧಿಯಿಂದ ಸಮಾಧಾನ ಸಿಕ್ಕುತ್ತೆ. ದುಡ್ಡು ಕಾಸಿನ ವಿಚಾರಕ್ಕೆ ಬಂದರೆ, ಪ್ರಗತಿಯ ವಿಚಾರಕ್ಕೆ ಬಂದರೆ, ಅಭಿವೃದ್ಧಿಯ ವಿಚಾರಕ್ಕೆ ಬಂದರೆ, ಅಭ್ಯುದಯ ವಿಷಯಕ್ಕೆ ಬಂದರೆ ನಿಮಗೆಲ್ಲವೂ ಕೂಡ ಅನುಕೂಲಕರವಾಗಿರುತ್ತೆ ಅಂತ ಅರ್ಥ. ಧನಾತ್ಮಕವಾದಂತಹ ಶಕ್ತಿ ನಿಮ್ಮದಾಗ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡಿದರೂ ಕೂಡ ಇದರಿಂದ ಏನೋ ಒಂದು ಸಾಧನೆಯನ್ನು ನಾನು ಮಾಡ್ತೀನಿ ಅನ್ನುವಂತಹ ಒಂದು ಆತ್ಮತೃಪ್ತಿ ನಿಮಗೆ ಅಲ್ಲಿ ಸಿಕ್ಕುವಂಥದ್ದಾಗುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಬಾರಿ ಪಠನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಮಹಿಳೆಯರಿಗೆ ಹೊಟ್ಟೆ ನೋವಿನ ಸಮಸ್ಯೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಇದರಿಂದ ಇಡೀ ದಿನ ನಿಮಗೆ ವ್ಯರ್ಥವಾಗುವಂತಹ ರೀತಿಯಲ್ಲಿ ಭಾಸವಾಗುತ್ತೆ. ಶಾರೀರಿಕವಾದಂತಹ ಸಮಸ್ಯೆಯಿಂದ ಇಡೀ ದಿನದ ಎಲ್ಲ ಕೆಲಸಗಳು ಕೂಡ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು. ಮನಸ್ಸಿಗೂ ಕೂಡ ಅಸಮಾಧಾನ, ಏನೋ ಒಂದು ರೀತಿಯಲ್ಲಿ ಈ ದಿವಸ ಅಷ್ಟೊಂದು ಶುಭವಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬರುವ ಹಾಗಾಗತ್ತೆ.
ಆಧುನಿಕ ಪ್ರಪಂಚಕ್ಕೆ ಹೊಂದಿಕೊಂಡಿರತಕ್ಕಂಥವ್ರಿಗೆ ಏನೋ ಕೆಲವು ವಿಚಾರಗಳು ತುಂಬ ಹಿಂಸೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಕೆಲವು ವಿಚಾರಗಳಲ್ಲಿ ಸಮಸ್ಯೆಗಳಾಗಿ ಪರಿಣಮಿಸ್ತಕ್ಕಂಥದ್ದು. ಅದು ಮನೆಯಲ್ಲಿನ ಆಚಾರ ವಿಚಾರ ಅಥವಾ ನಡವಳಿಕೆ, ಆಹಾರ ಪದ್ಧತಿ ಅಥವಾ ಬೇರೆ ಇರತಕ್ಕಂತಹ ಒಂದಷ್ಟು ಸಂಪ್ರದಾಯಗಳು, ಇವೆಲ್ಲವೂ ಕೂಡ ಏನೋ ಅಡ್ಡಿ ಅಂತ ಹೇಳಿ ಅನ್ನಿಸುವಂತಹ ಅನುಭವವಾಗುತ್ತೆ. ಆದರೆ ಎಲ್ಲದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯನ್ನು ಇಟ್ಟುಕೊಂಡು ನಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಜನಾಕ್ರೋಶ ಇರುತ್ತೆ. ನೀವು ಯಾವ ರೀತಿ ಸಮಾಜದಲ್ಲಿ ನಡ್ಕೊಳ್ತೀರಿ ಅನ್ನೋದರ ಮೇಲೆ ಜನ ನಿಮ್ಮ ಮೇಲೆ ಸಿಟ್ಟಿಗೆ ಹೇಳ್ತಾರೆ ಅನ್ನುವಂಥದ್ದಾಗುತ್ತೆ. ಆಸ್ತಿಯ ವಿಚಾರಕ್ಕೆ ಸಮಸ್ಯೆಗಳು ಉಂಟಾಗಬಹುದು. ಅದರ ಬಗ್ಗೆ ಸೂಕ್ತವಾದಂತಹ ರೀತಿಯಲ್ಲಿ ನೀವು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಅನಗತ್ಯವಾದಂತಹ ಖರ್ಚು, ಯಥಾ ಪ್ರಕಾರ ಮನಸ್ಸಿಗೆ ಬೇಸರ, ಇದು ಸ್ವಾಭಾವಿಕವಾಗಿ ಆಗುವಂಥದ್ದಾಗುತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಜವಾಬ್ದಾರಿಯಿಂದ ವರ್ತನೆಯನ್ನು ಮಾಡದೇ ಇದ್ದರೆ ನಷ್ಟವಾಗುತ್ತೆ. ಯಾವುದೇ ಕೆಲಸ ಇರಲಿ ಅಥವಾ ಇನ್ಯಾವುದೇ ನಿಮಗಿರತಕ್ಕಂತಹ ಸ್ಥಾನಮಾನವಾಗಲಿ ಅಥವಾ ನೀವು ನಿರ್ವಹಿಸಬೇಕಾದಂತಹ ಕೆಲಸಗಳಿರಲಿ, ಪರಿಪೂರ್ಣವಾದಂತಹ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ. ಇಲ್ಲದೇ ಇದ್ದರೆ ಆಗುವಂತಹ ನಷ್ಟ ನಿಮ್ಮಿಂದನೇ ಅನ್ನುವಂಥದ್ದಾಗುತ್ತೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ಹಳೆಯ ಸಂಬಂಧಗಳು ಪುನಃ ಒಂದಾಗ್ತಕ್ಕಂಥದ್ದು. ಯಾವುದೋ ಕಾರಣದಿಂದ ಯಾವುದೋ ಕೆಟ್ಟ ಘಳಿಗೆಯಲ್ಲಿ ಜಗಳವನ್ನು ಅಥವಾ ಮನಸ್ತಾಪವನ್ನು ಮಾಡಿಕೊಂಡು ಬೇರೆ ಬೇರೆ ಆಗಿದ್ದಂತಹ ಸಂಬಂಧಗಳು ಮತ್ತೆ ಬೆಸೆಯುವಂತಹ ಒಂದು ಯೋಗ ಈ ಸಂದರ್ಭದಲ್ಲಿ ಕೂಡಿ ಬರುವಂಥದ್ದಾಗುತ್ತೆ. ಹೊಸ ಗುರಿಗಳಿಗೆ ಅದ್ಭುತವಾದಂತಹ ದಿವಸ. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಪ್ರಯತ್ನಗಳು ನಡೀತಾ ಇರುತ್ತೋ ಅಂತಹ ಉದ್ದೇಶಗಳು ನೆರವೇರುವುದಕ್ಕೆ ಬಹಳ ಅನುಕೂಲಕರವಾದಂತಹ ದಿವಸವಾಗುತ್ತೆ. ಅಣ್ಣ ತಮ್ಮಂದರ ಜೊತೆಯಲ್ಲಿ ಜಗಳವಾಗ್ತಕ್ಕಂಥದ್ದು, ಅಂದರೆ ಸಹೋದರ ವರ್ಗದ ಜೊತೆಯಲ್ಲಿ ಜಗಳ, ಅಣ್ಣ ತಮ್ಮ ಅಕ್ಕ ತಂಗಿ ಇವರ ವಿಚಾರದಲ್ಲಿ ಆಸ್ತಿಯ ವಿಷಯಕ್ಕೋ ಹಣದ ವಿಷಯಕ್ಕೋ ಅಥವಾ ಕುಟುಂಬದ ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ಆಗ್ತಕ್ಕಂಥದ್ದಾಗತ್ತೆ. ಈ ದಿವಸ ನಿಮಗೆ ಯಾವುದಾದ್ರೂ ಸಂದರ್ಶನಗಳಿದ್ದರೆ ಅಥವಾ ಬೇರೆಯವರನ್ನು ಭೇಟಿ ಮಾಡುವಂಥದ್ದಿದ್ದರೆ, ಗಣ್ಯ ವ್ಯಕ್ತಿಗಳ ಒಂದು ವಿಚಾರಗಳೇನಾದರೂ ಮನಸ್ಸಿಗೆ ಬಂದು ಅವರನ್ನು ಭೇಟಿ ಮಾಡಬೇಕು ಅನ್ನೋದಿದ್ದರೆ ಅವೆಲ್ಲವೂ ಕೂಡ ಅನುಕೂಲಕರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಇಷ್ಟದೇವತಾ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಧನುರಾಶಿ, ಹಿಂದೆ ಹೂಡಿಕೆ ಮಾಡಿದ್ದಂತಹ ಹಣ ಅಥವಾ ಆಸ್ತಿ ಆ ವಿಷಯದಲ್ಲಿ ಸ್ವಲ್ಪ ಗೊಂದಲವಾಗುತ್ತೆ. ಯಾವತ್ತೋ ನನಗೆ ಅನುಕೂಲವಾಗ್ಬೋದು, ಆಪದ್ಧನವಾಗಿ ಹಣ ಸಿಕ್ಕಬಹುದು ಅಂತ ಹೇಳಿ ಹೂಡಿಕೆಯನ್ನು ಮಾಡಿರ್ತೀರಿ. ಅಂತಹ ಹೂಡಿಕೆಯ ಹಣದ ವಿಚಾರದಲ್ಲಿ ಒಂದಷ್ಟು ನಿಯಮಗಳು ಅಥವಾ ಬೇರೆ ವಿಷಯಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳದಲೇ ಅವತ್ತು ಖುಷಿಯಿಂದ ಹೂಡಿಕೆ ಮಾಡಿದ್ದು ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣವಾಗುತ್ತೆ. ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥದ್ದೆಲ್ಲ ಮನಸ್ಸಿಗೆ ಬರುವಂಥದ್ದಾಗುತ್ತೆ. ದುರಾಸೆ ಇಲ್ಲದೆ ಕೆಲಸಗಳನ್ನು ಮಾಡಿದರೆ ಅದರಿಂದ ಸಂತೋಷ ಸಿಕ್ಕತ್ತೆ. ಯಾವುದೋ ಒಂದು ಕೆಲಸ ಮಾಡುವಾಗ ಆಸೆ ಅನ್ನುವಂಥದ್ದಿರಬೇಕು, ಆದರೆ ಅದು ದುರಾಸೆಯಾಗಿ ಮಾರ್ಪಟ್ಟಾಗ ಅದು ನಿಮಗೆ ತೊಂದರೆಗೆ, ಹಿನ್ನಡೆಗೆ ಕಾರಣವಾಗುತ್ತೆ. ನೀವು ನಿರೀಕ್ಷೆ ಮಾಡಿದಷ್ಟು ಅದರಿಂದ ಸಿಕ್ಕದೇ ಇರಬಹುದು, ಆದರೆ ಸನ್ಮಾರ್ಗದಲ್ಲಿ ಹೋದಾಗ ಅದರಿಂದ ಏನು ಫಲಪ್ರಾಪ್ತಿಯಾಗಬೇಕೋ ಅಷ್ಟು ಖಂಡಿತವಾಗಿ ಲೋಪವಿಲ್ಲದೆ ಇದ್ದಾಗ ಸಿಕ್ಕತ್ತೆ ಅಂತ ಅರ್ಥ. ಹೆಚ್ಚು ಹಣ ಹೂಡಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಆ ಹಣ ಹೂಡಿಕೆಯಿಂದ ನಿಮಗೆ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚು ಅನ್ನುವಂಥದ್ದನ್ನು ಗಮನಿಸಬೇಕು. ನಿಮ್ಮಷ್ಟಕ್ಕೆ ನೀವು ಸಂತೋಷವಾಗಿರುವುದಕ್ಕೆ ಆಗದೇ ಇರತಕ್ಕಂತಹ ದಿವಸ. ಯಾಕೆ ಅಂತಂದರೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಮನಸ್ಸಿಗೆ ಸಮಾಧಾನ ಸಿಕ್ತು ಅನ್ನುವಂತಹ ಆ ಒಂದು ತೃಪ್ತಿಯ ಭಾವ ನಿಮಗೆ ಈ ದಿವಸ ಸಿಕ್ಕೋದಿಲ್ಲ. ನಿಮ್ಮ ಸ್ವಭಾವದಿಂದ ಸ್ನೇಹಿತರಿಗೆ ಬೇಸರವಾಗುತ್ತೆ. ಯಾಕೆ ಹೀಗೆ ನಡ್ಕೊಳ್ತೀರಿ ಅನ್ನುವಂಥದ್ದನ್ನು ಬೇರೆಯವರು ಪ್ರಶ್ನೆ ಮಾಡೋ ಹಾಗೆ ಆಗುವಂಥದ್ದಿದೆ. ಹೆಂಡತಿ ಮನೆಯವರ ಕಡೆಯಿಂದ ಜಗಳ ಆಗಬಹುದು ಅನ್ನುವಂಥದ್ದು. ಆ ವಿಷಯವನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಆ ರೀತಿಯ ಸಂದರ್ಭಗಳು ಬಂದಾಗ ಬೇರೆ ಒಂದು ಕುಟುಂಬದೊಂದಿಗೆ ನೀವು ಜಗಳವನ್ನು ಮಾಡುವಂಥದ್ದು ಸೂಕ್ತವಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ದುಗುಡ ದುಮ್ಮಾನಗಳನ್ನು ಅಥವಾ ಅನಿವಾರ್ಯವಾಗಿ ಆಗುವಂತಹ ಕೆಲವು ಅವಘಡಗಳನ್ನು ಆ ಸ್ವಾಮಿ ನಿಮಗೆ ತಪ್ಪಿಸ್ತಾನೆ, ನಿಮಗೆ ರಕ್ಷಣೆಯನ್ನು ನೀಡ್ತಾನೆ. ಶುಭವಾಗಿ. ಮಕರ ರಾಶಿ, ನಿಮ್ಮ ಸ್ನೇಹಿತರ ವೈಯಕ್ತಿಕವಾದಂತಹ ಕೆಲವು ಸಮಸ್ಯೆಗಳು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಅವರು ವೈಯಕ್ತಿಕವಾಗಿ ಯಾವುದೋ ಸಮಸ್ಯೆಗಳನ್ನು ಮಾಡ್ಕೊಂಡಿರ್ತಾರೆ. ನಿಮ್ಮ ಹೆಸರನ್ನು ಹೇಳ್ಬೋದು, ಇಲ್ಲ ನಿಮ್ಮ ಒಡನಾಟವನ್ನು ಅವರು ಅಲ್ಲಿ ತೋರ್ಪಡಿಸ್ಕೊಳ್ಬೋದು. ನಿಮ್ಮ ಜೊತೆ ಇದ್ದಂಥದ್ದನ್ನು
ಕೆಲವು ವಿಷಯಗಳಲ್ಲಿ ಹಂಚಿಕೊಳ್ಬಹುದು. ಆಗ ನಿಮಗೂ ಕೂಡ ಅದು ಏನೋ ಒಂದು ರೀತಿಯಲ್ಲಿ ತೊಂದರೆಗೆ ಕಾರಣವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಪಂದನೆ ಇದೆ, ಹಾಗಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದು. ಮನೆಯವರನ್ನ ಸಮಾಧಾನ ಮಾಡೋದ್ರಲ್ಲೇ ಇಡೀ ದಿವಸ ಕಳೆದೋಗ್ಬಿಡುತ್ತೆ. ಹಿಂದೆ ಯಾವತ್ತೋ ಏನೋ ಭರವಸೆ ಕೊಟ್ಟಿರ್ತೀರಿ, ಏನೋ ಸುಳ್ಳನ್ನು ಹೇಳಿರ್ತೀರಿ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇವತ್ತು ಇಡೀ ದಿನ ನಿಮಗೆ ಬೇಕಾಗುವಂಥದ್ದಾಗ್ಬೋದು. ದಿನದ ಆರಂಭ ಅಂದರೆ ಬೆಳಗ್ಗೆ ಎದ್ದಾಗ ನಿಮಗೊಂದಷ್ಟು ಸಂತೋಷ ಇರುತ್ತೆ. ಹಾಗೇ ಸಮಯ ಹೋಗ್ತಾ 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 ಅದೆಲ್ಲವೂ ಕೂಡ ನೀರಸವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಹಣದ ಹೆಚ್ಚು ಖರ್ಚು, ಆತಂಕ ಇವೆಲ್ಲವೂ ಕೂಡ ನಿಮಗೆ ಈ ದಿವಸ ಅಡ್ಡವಾಗ್ತಕ್ಕಂಥದ್ದು. ಯಾವ ಕೆಲಸಕ್ಕೆ ಹೋದರೂ ಕೂಡ ದುಡ್ಡಿಲ್ಲದೆ ಆ ಕೆಲಸ ಆಗೋದಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಹಣದ ಅಡಚಣೆ, ಹಣದ ಖರ್ಚಾಗುತ್ತೆ. ಜೊತೆಗೆ ಏನೋ ಒಂದು ರೀತಿಯ ಆತಂಕ, ದುಡ್ಡು ಕೊಟ್ಟರೂ ಕೂಡ ನನ್ನ ಕೆಲಸ ಆಗುತ್ತೋ ಇಲ್ವೋ ಅನ್ನುವಂತಹ ಅನುಮಾನ, ಇವೆಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಬಂಧನವನ್ನು ಹೇರ್ತಕ್ಕಂಥದ್ದಾಗತ್ತೆ. ಮನೆಯವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗ್ದಲೇ ಜಗಳವನ್ನು ಮಾಡ್ಕೊಳ್ತೀರಿ. ಯಾವುದೋ ಒಂದು ಮಾತನ್ನು ಕೊಟ್ಟಿರ್ತೀರಿ, ಸಮಯ ಸಂದರ್ಭಗಳು ಹಾಗೆ ಒದಗಿ ಬಂದಿರೋದಿಲ್ಲ, ಅದಕ್ಕೆ ಅನುಕೂಲಗಳು ಕೂಡ ಆಗಿರೋದಿಲ್ಲ. ಇವತ್ತು ಅದಕ್ಕೆ ಕೇಳಿದಾಗ ಅಥವಾ ಹೇಳಿದಾಗ ಮಾತಾಡಿದಾಗ ಇವತ್ತು ಕೂಡ ಆ ಮಾತನ್ನು ನೆರವೇರಿಸೋದ್ರಲ್ಲಿ ವಿಫಲರಾಗ್ತೀರಿ. ಅದು ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಇವೆಲ್ಲ ಸೂಕ್ಷ್ಮಗಳನ್ನು ಗಮನಿಸಿದಾಗ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಅಂತಹ ಆಂಜನೇಯ ಸ್ವಾಮಿ ನಿಮ್ಮೆಲ್ಲ ಕೆಲಸಗಳನ್ನು, ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಶರೀರದಲ್ಲಿ ಒಂದಷ್ಟು ಶಕ್ತಿ, ಸಾಮರ್ಥ್ಯ, ಹಾಗೆ ನಿಮ್ಮ ಯೋಚನಾ ಶಕ್ತಿ ಹೆಚ್ಚಾಗುವಂಥದ್ದು. ಜೊತೆಗೆ ಅದರಿಂದ ಧನಾತ್ಮಕವಾದಂತಹ ಫಲದ ನಿರೀಕ್ಷೆಗೆ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ಹೆಚ್ಚಿನ ಖರ್ಚಿಗೆ ಕಡಿವಾಣ ಹಾಕಬೇಕು. ಯಾಕೆ ಎಲ್ಲರಿಗೂ ಕೂಡ ಇದೊಂದು ಸಾಮಾನ್ಯವಾದಂತಹ ಅರ್ಥದಲ್ಲಿ ಹೇಳ್ತಾರೆ ಅಂತ ಅಂದ್ಕೊಳ್ಬೋದು ಕೆಲವರು. ಆದರೆ ಯಾವಾಗ ಅದೊಂದು ವೆಚ್ಚವಾಗುತ್ತೆ, ಭವಿಷ್ಯದಲ್ಲಿ ಆಗುವಂತಹ ತೊಂದರೆಗಳಿಗೆ ಅದು ಕಾರಣವಾಗುತ್ತೆ. ಮುಂದೆ ಬರುವಂತಹ ಆರ್ಥಿಕ ಸಮಸ್ಯೆಗಳಿಗೆ ಅದು ಕಾರಣವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಪದ್ಧನವಾಗಿ ಸ್ವಲ್ಪ ಹಣವನ್ನಾದರೂ ಉಳಿಸ್ಕೊಂಡಿದ್ದರೆ ಅದು ನಿಮಗೆ ಯಾವುದೋ ಕಷ್ಟ ಕಾಲದಲ್ಲಿ ಅನುಕೂಲಕ್ಕೆ ಬರುವಂಥದ್ದಾಗತ್ತೆ. ದುಂದು ವೆಚ್ಚ ಅನ್ನುವಂಥದ್ದು ನಿಮ್ಮನ್ನು ಕೆರಳಿಸುವ ಹಾಗೆ ಮಾಡುತ್ತೆ. ಮತ್ತೆ ಮತ್ತೆ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಬೇರೆ ಬೇರೆ ವಿಚಾರಗಳಲ್ಲಿ ತಲ್ಲೀನರಾಗಿ ಇನ್ನಷ್ಟು ಮತ್ತಷ್ಟು ಹಣವನ್ನು ನೀವು ಕಳ್ಕೊಳ್ಳುವಂತಹದ್ದು ಅಥವಾ ಖರ್ಚು ಮಾಡುವಂಥದ್ದು ಆಗತ್ತೆ ಅಂತ ಅರ್ಥ. ತಂದೆಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡಬಹುದು, ಎಚ್ಚರವನ್ನು ವಹಿಸಿ. ಕುಟುಂಬದವರ ಹೊಗಳಿಕೆ ನಿಮಗೆ ಸ್ಫೂರ್ತಿಯನ್ನು ಕೊಡುತ್ತೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾರೆ. ಆಗ ಮನಸ್ಸಿಗೆ ತುಂಬ ಹರ್ಷವಾಗುತ್ತೆ, ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಉತ್ಸಾಹ ಬರುವಂಥದ್ದಾಗತ್ತೆ. ಈ ದಿವಸದ ವಾತಾವರಣವನ್ನು ಉತ್ತಮಗೊಳಿಸ್ಕೊಳ್ಳಿ. ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ, ಚೆನ್ನಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಆಗುವ ಹಾಗೆ ನೀವು ಪ್ರಯತ್ನಪೂರ್ವಕವಾಗಿ ಮಾಡಿಕೊಳ್ಬೇಕು. ನಿಮ್ಮ ಮುಗ್ಧ ಮನಸ್ಸು ಬೇರೆಯವರಿಗೆ ಸಹಾಯಕವಾಗ್ಬೋದು. ಅಂದರೆ ಒಳ್ಳೆಯ ಮನಸ್ಸಿನಿಂದ ಮಾಡುವಂತಹ ಕೆಲಸಗಳು, ಸಂಕಲ್ಪ, ಬೇರೆಯವರ ಸೇವೆ, ಬೇರೆಯವರಿಗೆ ಸಹಾಯ, ಇವೆಲ್ಲವೂ ಕೂಡ ಅನುಕೂಲಕರವಾಗಿ ತೃಪ್ತಿಯನ್ನು ನಿಮಗೆ ಕೊಡುವಂಥದ್ದಾಗತ್ತೆ. ವಿಶೇಷವಾಗಿ ಸೂರ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆಪ್ತರ ಜೊತೆಯಲ್ಲಿ ಏನೋ ಮನಸ್ಸಿಗೆ ಬೇಸರವಾಗುವಂಥದ್ದು, ಜಗಳಕ್ಕೆ ಅವಕಾಶ, ಸಿಟ್ಟಿಗೆ ಏಳುವಂಥದ್ದು, ಇವೆಲ್ಲವನ್ನು ನೋಡಬೇಕಾದಂಥದ್ದಾಗತ್ತೆ. ಅನಗತ್ಯವಾದಂತಹ ಕೆಲವು ಕೆಲಸಗಳಲ್ಲಿ ಆಸಕ್ತಿಯನ್ನು ವಹಿಸ್ತಕ್ಕಂಥದ್ದು ನಿಮಗೆ ಮಾರಕವಾಗುತ್ತೆ. ನಿಮ್ಮದಲ್ಲದೇ ಇರುವಂತಹ ವಿಷಯ ಆದರೂ ನಿಮಗೆ ಅದರಲ್ಲಿ ಆಸಕ್ತಿ, ಅಂತಹ ಕೆಲಸಗಳಲ್ಲಿ ನೀವು ಭಾಗಿಗಳಾದರೆ, ನಿಮ್ಮ ಹೆಸರು ಅಲ್ಲಿ ಕೇಳಿ ಬಂದರೆ ಅದು ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಒಂದು ವೃತ್ತಿಗೆ, ಉದ್ಯೋಗಕ್ಕೆ ತುಂಬ ಮಾರಕವಾಗ್ತಕ್ಕಂತಹ ವಿಷಯಗಳು ಅಲ್ಲಿ ಪ್ರಸ್ತಾಪವಾಗುತ್ತೆ. ಸ್ನೇಹಿತರ ಮನೆಯಿಂದ ಅಶುಭ ವಾರ್ತೆಯನ್ನು ಕೇಳ್ತೀರಿ, ಅದು ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಬೇಸರವಾಗುವಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ. ಆರೋಗ್ಯವನ್ನು ತಾತ್ಸಾರ ಮಾಡಬೇಡಿ ಅಂತಕ್ಕಂಥದ್ದು. ಮೌನಕ್ಕೆ ಶರಣು ಹೋಗಿ, ಆದಷ್ಟು ಮಾತನ್ನು ಕಡಿಮೆ ಮಾಡಿ ಮೌನದಲ್ಲಿ ನೀವಿದ್ದು ಸತ್ಯಾಸತ್ಯತೆಗಳನ್ನು ಅಥವಾ ಆಗತಕ್ಕಂತಹ ಎಲ್ಲ ವ್ಯವಹಾರದ ಸಾಧಕ ಬಾಧಕಗಳನ್ನು ನೀವು ತಿಳ್ಕೊಳ್ಬಹುದು ಅಂತ ಅರ್ಥ. ದೈನಂದಿನ ಕೆಲಸಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಸ್ನೇಹಿತರಿಗೆ ಸಹಾಯವನ್ನು ಮಾಡಿ. ಬೇರೆಯವರಿಗೆ ನೀವು ಸಹಾಯ ಮಾಡೋಕ್ಕೆ ಹೋಗುವಂಥದ್ದು ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ತೊಂದರೆ ಆಗುತ್ತೆ ಅಂತಾದರೆ ಆ ಸಾಲ ಅಷ್ಟು ಒಳ್ಳೆಯದಲ್ಲ ಅನ್ನುವಂಥದ್ದಾಗತ್ತೆ. ವಿಶೇಷವಾಗಿ ಬಾಲಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.